ಉತ್ತರಾಧಿಕಾರಿ ಹೇಳಿಕೆ ನೀಡಿದ್ದ ಯತೀಂದ್ರಗೆ ನೋಟಿಸ್ ನೀಡಲಾಗಿದೆಯಾ? ಸಿಎಂ ಪುತ್ರ ಯತೀಂದ್ರಗೆ ಎಐಸಿಸಿಯಿಂದಲೇ ನೋಟಿಸ್ ಬಂತಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇವೆ. ಗೊಂದಲಕ್ಕೆ ಕಾರಣವಾಗಿತ್ತು ಉತ್ತರಾಧಿಕಾರಿ ಹೇಳಿಕೆ. ಅಂದ್ರೆ ಯತೀಂದ್ರ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು, ಉತ್ತರಾಧಿಕಾರಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈ ಒಂದು ಸ್ಟೇಟ್ಮೆಂಟ್ ಸಾಕಷ್ಟು ಗೊಂದಲ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲೇ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಇದೀಗ ಉತ್ತರಾಧಿಕಾರಿ ಹೇಳಿಕೆ ನೀಡಿದ್ದ ಯತೀಂದ್ರಗೆ ನೋಟಿಸ್ ನೀಡಲಾಗಿದೆಯಾ? ಸಿಎಂ ಪುತ್ರ ಯತೀಂದ್ರಗೆ ಎಐಸಿಸಿಯಿಂದಲೇ ನೋಟಿಸ್ ಬಂತಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಶಿಸ್ತು ಸಮಿತಿಯಿಂದ ನೋಟಿಸ್ ನೀಡಿದ್ರೆ ಸಿಎಂ ಅಸಮಾಧಾನಗೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಎಐಸಿಸಿಯಿಂದ ನೋಟಿಸ್ ನೀಡಿ ಸ್ಪಷ್ಟೀಕರಣ ಕೇಳಿದ್ರೆ ಸೂಕ್ತ. ರಾಜ್ಯ ಉಸ್ತುವಾರಿಗಳಿಗೆ ದೂರನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್. ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ಗೆ ಡಿಕೆ ಶಿವಕುಮಾರ್ ದೂರನ್ನ ನೀಡಿರುವಂಥದ್ದು. ಹೀಗಾಗಿ ಡಿಕೆ ಶಿವಕುಮಾರ್ ಅವರ ದೂರಿನ ಅನ್ವಯ ಉತ್ತರಾಧಿಕಾರಿ ಹೇಳಿಕೆ ನೀಡಿದ್ದ ಯತೀಂದ್ರಗೆ ನೋಟಿಸ್ ನೀಡಲಾಗಿದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಎಐಸಿಸಿ ನಾಯಕರಿಂದಲೇ ನೋಟಿಸ್ ಕೊಡಿಸಿ ತಮ್ಮದೇನು ಪಾತ್ರ ಇಲ್ಲ ಎಂಬಂತೆ ಬಿಂಬಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರಾ ಡಿಕೆ ಶಿವಕುಮಾರ್? ಅಧಿಕಾರ ಹಂಚಿಕೆ ಸೂತ್ರ ಹಾಗೂ ಸಿಎಂ ಅವರ ತಂಡ ನಡೆಸ್ತಾ ಇರುವಂತಹ ತಂತ್ರಗಾರಿಕೆಯನ್ನ ತಡೆಯೋದು ಡಿಸಿಎಂ ಅವರ ಉದ್ದೇಶ ಎನ್ನಲಾಗ್ತಾ ಇದೆ. ಹೀಗಾಗಿ ಹೈಕಮಾಂಡ್ಗೆ ಒಂದು ಪ್ರೆಷರ್ ಹಾಕಿ ಅವರ ಕಡೆಯಿಂದ ಒಂದು ನೋಟಿಸ್ ಅನ್ನ ನೀಡಿಸ್ತಾ ಇದ್ದಾರಾ ಡಿಕೆ ಶಿವಕುಮಾರ್ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಈ ಹಿಂದೆ ಒಂದು ಉತ್ತರಾಧಿಕಾರಿ ಸ್ಟೇಟ್ಮೆಂಟ್ನ ಯತೀಂದ್ರ ಸಿದ್ದರಾಮಯ್ಯನವರು ನೀಡಿರ್ತಾರೆ. ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಅಂದರೆ ಈ ನವೆಂಬರ್ ಕ್ರಾಂತಿ ಅಥವಾ ಸಿಎಂ ಸ್ಥಾನ ಬದಲಾವಣೆ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಈ ಬಗ್ಗೆ ಸಾಕಷ್ಟು ಗೊಂದಲಗಳು ಆಗಲೇ ಇತ್ತು, ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು. ಇದರ ಮಧ್ಯೆ ಯತೀಂದ್ರ ಸಿದ್ದರಾಮಯ್ಯ ನೀಡಿರುವಂತಹ ಉತ್ತರಾಧಿಕಾರಿ ಹೇಳಿಕೆ ಏನಿದೆ ಇದು ಕೂಡ ಇನ್ನಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಉತ್ತರಾಧಿಕಾರಿ ಹೇಳಿಕೆ ನೀಡಿದ್ದ ಯತೀಂದ್ರಗೆ ನೋಟಿಸ್ ನೀಡಲಾಗಿದೆಯಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಪುತ್ರ ಯತೀಂದ್ರಗೆ ಎಐಸಿಸಿಯಿಂದಲೇ ನೋಟಿಸ್ ಬಂತಾ ಎನ್ನುವಂತಹ ಅನುಮಾನಗಳು ಕೂಡ ಇರುವಂಥದ್ದು. ಶಿಸ್ತು ಸಮಿತಿಯಿಂದ ನೋಟಿಸ್ ನೀಡಿದರೆ ಸಿಎಂ ಅಸಮಾಧಾನಗೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಎಐಸಿಸಿಯಿಂದ ನೋಟಿಸ್ ನೀಡಿ ಸ್ಪಷ್ಟೀಕರಣ ಕೇಳಿದ್ರೆ ಸೂಕ್ತ. ರಾಜ್ಯ ಉಸ್ತುವಾರಿಗಳಿಗೆ ಡಿಕೆ ಶಿವಕುಮಾರ್ ಈ ಬಗ್ಗೆ ಒಂದು ದೂರನ್ನು ಕೂಡ ನೀಡಿರ್ತಾರೆ. ಅಂದರೆ ಈ ಒಂದು ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ರಾಜ್ಯ ಉಸ್ತುವಾರಿಗಳಿಗೆ ದೂರನ್ನು ನೀಡಿದ್ದಾರೆ. ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ಗೆ ಡಿಕೆ ಶಿವಕುಮಾರ್ ದೂರು ಕೊಟ್ಟಿದ್ದಾರೆ. ಎಐಸಿಸಿ ನಾಯಕರಿಂದಲೇ ನೋಟಿಸ್ ಕೊಡಿಸಿ ತಮ್ಮದೇನು ಪಾತ್ರ ಇಲ್ಲ ಎಂಬಂತೆ ಬಿಂಬಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್. ಅಧಿಕಾರ ಹಂಚಿಕೆ ಸೂತ್ರ ಹಾಗೂ ಸಿಎಂ ಅವರ ತಂಡ ಏನು ನಡೆಸ್ತಾ ಇದೆ ಈ ಒಂದು ತಂತ್ರಗಾರಿಕೆಯನ್ನು ತಡೆಯೋದು ಡಿಸಿಎಂ ಅವರ ಉದ್ದೇಶ ಎನ್ನುವಂತಹ ಮಾತುಗಳು ಸದ್ಯ ರಾಜಕೀಯ ರಂಗದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಓಡಾಡ್ತಾ ಇರುವಂಥದ್ದು. ಹೀಗಾಗಿ ನೋಟಿಸ್ ಅನ್ನ ನೀಡಿದ್ದಾರೆ ಯತೀಂದ್ರಗೆ. ಇದೆಲ್ಲವನ್ನ ಕೂಡ ಕಾದು ನೋಡಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಇನ್ನು ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಒಂದು ಒತ್ತಡ ಹಾಕಿ ಯತೀಂದ್ರ ಅವರಿಗೆ ನೋಟಿಸ್ ನೀಡಿಸಿದ್ರಾ, ಹೇಗೆ ಅಂತ? ಸಿಂಚನ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ವಿಶೇಷ ಅಂತಂದ್ರೆ ಅಧಿಕಾರ ಹಂಚಿಕೆ ಪ್ರಕರಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತಾನೆ ಅನ್ನೋ ಹೇಳಿಕೆಯನ್ನು ಹಲವಾರು ಬೆಂಬಲಿತ ಶಾಸಕರು ಹೇಳ್ತಾ ಇದ್ರು. ನಿರಂತರವಾಗಿ ಹೇಳಿಕೆ ಕೊಟ್ಟ ಸಂದರ್ಭದಲ್ಲಿ ಅಂತವ್ರಿಗೆಲ್ಲ ನೋಟಿಸ್ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಆರಂಭದಲ್ಲಿ ಕದಲೂರು ಉದಯ ಅವರು, ಮದ್ದೂರಿನ ಶಾಸಕರು ಅವರು ಹೇಳಿಕೆ ಕೊಟ್ಟರು. ಅದಾದ ನಂತರ ಏನು ರವಿ ಅವರು ಹೇಳಿಕೆ ಕೊಟ್ಟರು, ರವಿ ಗಾಣಿಗ ಅವರು ಅವ್ರಿಗೂ ಸಹ ನೋಟಿಸ್ ಕೊಟ್ಟರು. ಅದಾದ ನಂತರ ಶಿವಗಂಗಾ ಬಸವರಾಜ್ ಅವರು ಹೇಳಿಕೆ ಕೊಟ್ಟರು, ಅವ್ರಿಗೂ ಸಹ ಕೊಟ್ಟರು. ಇತ್ತೀಚೆಗೆ ಶಿವರಾಮೇಗೌಡರು ಆ ಒಂದು ಹೇಳಿಕೆ ಕೊಟ್ಟರು, ಅವ್ರಿಗೂ ಸಹ ನೋಟಿಸ್ ಅನ್ನ ಕೊಡಲಾಗಿತ್ತು. ಶಾಸಕ ರಂಗನಾಥ್ ಅವ್ರಿಗೆ ಇದೇ ಒಂದು ವಿಷಯದಲ್ಲಿ ನೋಟಿಸ್ ಅನ್ನ ಕೊಡಲಾಗಿತ್ತು. ಹೀಗಾಗಿ ಯಾರೆಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಅದಾದ ನಂತರ ಇಕ್ಬಾಲ್ ಹುಸೇನ್ ಅವ್ರಿಗೆ ಇದೇ ಒಂದು ಪ್ರಕರಣದಲ್ಲಿ ನೋಟಿಸ್ ಅನ್ನ ಕೊಡುವಂತ ಕೆಲಸ ಆಯ್ತು. ಯಾಕೆ ಅಂತಂದ್ರೆ ಇವರೆಲ್ಲರೂ ಸಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು 2.5 ವರ್ಷದ ನಂತರ ಮುಖ್ಯಮಂತ್ರಿ ಆಗ್ತಾರೆ. ಹಾಗಾಗಿ ಅಧಿಕಾರ ಹಂಚಿಕೆ ಸೂತ್ರ ನಡೆದಿದೆ. ಅದರಂತೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಕೊಡ್ತಾರೆ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ರು. ಇದು ಪಕ್ಷ ಮತ್ತು ಸರ್ಕಾರದ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರ್ತದೆ, ಆಡಳಿತದ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ ಅಂತ ಅನ್ನೋದನ್ನ ಗಮನಿಸಿರುವಂತಹ ಪಕ್ಷದ ವರಿಷ್ಠರು ರಾಜ್ಯದ ಶಿಸ್ತು ಸಮಿತಿಯಿಂದ ಅವರಿಗೆ ನೋಟಿಸ್ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಹೀಗಾಗಿ ಎಲ್ಲ ಒಂದ್ ಕಡೆ ರಾಜ್ಯದ ಪಕ್ಷದಲ್ಲಿ ಶಿಸ್ತು ಉಲ್ಲಂಘನೆ ಆಗ್ತಾ ಇದೆ ಮತ್ತು ಪದೇ ಪದೇ ಈ ರೀತಿ ಹೇಳಿಕೆ ಕೊಡುವ ಮೂಲಕ ಗೊಂದಲವನ್ನು ಸೃಷ್ಟಿ ಮಾಡಲಾಗ್ತಿದೆ ಅಂತ ಆರೋಪದ ಹಿನ್ನೆಲೆಯಲ್ಲಿ ಇವರೆಲ್ಲರಿಗೂ ಸಹ ರಾಜ್ಯದ ಶಿಸ್ತು ಸಮಿತಿ ಅಧ್ಯಕ್ಷರಾಗಿರುವಂತಹ ರಹೀಂ ಖಾನ್ ಅವರು ನೋಟಿಸ್ ಅನ್ನ ಕೊಟ್ರು. ಆದ್ರೆ ಇಲ್ಲಿ ನೇರವಾಗಿ ರಹೀಂ ಖಾನ್ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟು ಯತೀಂದ್ರ ಸಿದ್ದರಾಮಯ್ಯನಿಗೆ ನೋಟಿಸ್ ಅನ್ನ ಕೊಡಿ ಅಂತ ಹೇಳ್ಬೋದು. ಅದನ್ನ ನೇರವಾಗಿ ನೋಟಿಸ್ ಕೊಡ್ಲಿಕ್ಕೂ ಎಲ್ಲಾ ಅವಕಾಶಗಳಿವೆ. ಆದ್ರೆ ರಹೀಂ ಖಾನ್ ಅವರು ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರ ಆಣತಿಯಂತೆ ಕೆಲಸ ಮಾಡ್ತಾರೆ. ಹಾಗಾಗಿ ಅವರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತ ಒಂದು ಸೂಚನೆ ಮೇಲೆಗೆ ರಹೀಂ ಖಾನ್ ಅವರು ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಕೊಟ್ಟಂತ ಆರೋಪ ಬರ್ತದೆ ಮತ್ತು ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನ ಎದುರಾಕೋಬೇಕಾಗತ್ತೆ ಮತ್ತು ಸಿದ್ದರಾಮಯ್ಯ ಬೆಂಬಲಿಗರನ್ನ ಎದುರಾಕೋಬೇಕಾಗತ್ತೆ ಅಂತ ಕಾರಣಕ್ಕೋಸ್ಕರ ಡಿಸಿಎಂ ಡಿಕೆ ಶಿವಕುಮಾರ್ ಸೂಕ್ಷ್ಮವಾಗಿ ಹೆಜ್ಜೆಯನ್ನು ಇಡುವ ಮೂಲಕ ಪಕ್ಷದ ವರಿಷ್ಠರಿಗೆ ದೂರನ್ನ ಕೊಟ್ಟಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಇದುವರೆಗೆ
ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂತೆ ಶಾಸಕರು ಆರೋಪ ಮಾಡಿದ್ರೆ ಅವ್ರಿಗೆ ನೋಟಿಸ್ ಕೊಡ್ತಾ ಇದ್ರಿ, ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ರಿ. ಈಗ ಮುಖ್ಯಮಂತ್ರಿ ಮಗನೇ ನೇರವಾಗಿ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಮುಂದಿನ ಉತ್ತರಾಧಿಕಾರಿ ಅಂತ ಹೇಳ್ತಾ ಇದ್ದಾರೆ. ನೀವು ನಮ್ಮ ಜೊತೆ ಮಾತುಕತೆ ಆಗಿರುವಂತ ವಿಚಾರಗಳಿರ್ಬೋದು ಮತ್ತು ಸರ್ಕಾರದ ರಚನೆ ಸಂದರ್ಭದಲ್ಲಿ ಆಗಿರುವಂತ ಮಾತುಕತೆಗಳನ್ನ ಮರೆತು ಈ ರೀತಿ ಒಂದು ಹೇಳಿಕೆ ಕೊಡೋ ಮೂಲಕ ದಿಕ್ಕು ತಪ್ಪಿಸುವ ಕೆಲಸವನ್ನ, ಸರ್ಕಾರವನ್ನ, ಪಕ್ಷವನ್ನ ಹಾದಿ ತಪ್ಪಿಸುವ ಕೆಲಸವನ್ನ ಯತೀಂದ್ರ ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ನೇರವಾಗಿ ನಾನೇ ಆಕ್ಷನ್ ತೆಗೆದುಕೊಳ್ಳಕ್ಕೆ ನನಗೆ ಅಧಿಕಾರ ಇದೆ, ಆದ್ರೆ ಇದು ಪಕ್ಷದ ಚೌಕಟ್ಟಿನಲ್ಲಿದೆ ಮತ್ತು ಅವರು ಸಿದ್ದರಾಮಯ್ಯನ ಮಗನಾಗಿದ್ದಾರೆ, ಮುಖ್ಯಮಂತ್ರಿ ಮಗನಾಗಿದ್ದಾರೆ. ಹೀಗಾಗಿ ಮುಂದಿನ ತಿಂಗಳು ಇದು ರಾಜಕೀಯವಾಗಿ ಬೇರೆ ಬೇರೆ ಕಾರಣಕ್ಕೆ ಅಪವಾದ ಬರುವಂತ ಸಾಧ್ಯತೆ ಇದೆ. ಹೀಗಾಗಿ ನೀವೇ ನೇರವಾಗಿ ಅವರಿಗೆ ನೋಟಿಸ್ ಅನ್ನ ಕೊಡಿ ಅನ್ನೋ ಮನವಿಯನ್ನ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ. ವಿಚಿತ್ರ ಅಂತಂದ್ರೆ ಇದುವರೆಗೆ ಯಾರೆಲ್ಲ ನೋಟಿಸ್ ಅನ್ನ ಸ್ವೀಕಾರ ಮಾಡಿದ್ರು ಇದೇ ಒಂದು ಹೇಳಿಕೆ ಕೊಟ್ಟು ಆ ಎಲ್ಲ ಶಾಸಕರು ಈಗ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅವರು ಸಹ ಒಬ್ಬ ಶಾಸಕರು, ಅವರು ಪಕ್ಷದ ಶಿಸ್ತನ್ನ ಒಳಪಡಬೇಕು. ಅವ್ರಿಗೂ ಸಹ ನೋಟಿಸ್ ಅನ್ನ ಕೊಡುವ ಮೂಲಕ ಅವ್ರಿಗೂ ಸ್ಪಷ್ಟೀಕರಣ ಕೇಳಿ ನನಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಆಗಬಾರದು ಅಂತ ಅನ್ನೋದನ್ನ ಶಾಸಕರು ಹೇಳ್ತಾ ಇದ್ದಾರೆ. ಅದು ಅದು ಸಹಜವಾದಂತ ನ್ಯಾಯ ಕೂಡ ಆಗಿದೆ. ಸಿದ್ದರಾಮಯ್ಯನವರು ನಿನ್ನೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡುವಂತ ಸಂದರ್ಭದಲ್ಲಿ ಇಲ್ಲ, ಅವರು ಹೇಳಿದಂತದ್ದು ವೈಚಾರಿಕವಾಗಿ ವಿಚಾರಗಳನ್ನ ಸೈದ್ಧಾಂತಿಕವಾಗಿ ವೈಚಾರಿಕವಾಗಿ ವಿಚಾರಧಾರೆಗಳನ್ನ ಮುಂದುವರ್ಸ್ಕೊಂಡಿರುವಂತ ಶಕ್ತಿ ಇರುವಂತದ್ದು ಸತೀಶ್ ಜಾರಕಿಹೊಳಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದ್ರ ತಪ್ಪೇನಿಲ್ಲ ಅನ್ನೋ ಹೇಳಿಕೋ ಮೂಲಕ ಮಗ ಇಂತಹ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಅವರು ಮಾತನಾಡಿಲ್ಲ ಅಂತ ಅನ್ನೋದನ್ನ ಡೈವರ್ಟ್ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಹೇಳಿದ್ರು ಮತ್ತು ಮಾಧ್ಯಮಗಳು ತಿರುಚಿವೆ ಅಂತಾನೂ ಹೇಳಿಕೆ ಕೊಡ್ತಿದ್ದಾರೆ. ಒಟ್ಟಾರೆಯಾಗಿ ಒಂದ್ ಕಡೆ ಸಿದ್ದರಾಮಯ್ಯವರು ಮಗನ ರಕ್ಷಣೆಗೆ ನಿಂತಿದ್ರೆ, ಸಿದ್ದರಾಮಯ್ಯ ಬಣದ ಶಾಸಕರು ಯತೀಂದ್ರ ಸಿದ್ದರಾಮಯ್ಯ ರಕ್ಷಣೆ ನಿಂತಿದ್ದಾರೆ. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಬಣದ ಶಾಸಕರು ಮತ್ತು ಈಗಾಗಲೇ ನೋಟಿಸ್ ಅನ್ನ ಸ್ವೀಕಾರ ಮಾಡಿರುವ ಶಾಸಕರುಗಳು ಯತೀಂದ್ರ ಸಿದ್ದರಾಮಯ್ಯಗೂ ನೋಟಿಸ್ ಕೊಡಿ, ಸ್ಪಷ್ಟೀಕರಣ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಈ ಒಂದು ಅಧಿಕಾರ ಹಂಚಿಕೆ ಸೂತ್ರ ಇದೆ, ಯಾವ ಹಂತಕ್ಕೆ ಯಾವ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗುತ್ತೆ ಮತ್ತು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಶಾಸಕರು ಯಾರ್ಯಾರ ಕಡೆ ನಿಲ್ತಾ ಇದ್ದಾರೆ, ಯಾಕೆ ನಿಲ್ತಾ ಇದ್ದಾರೆ, ಒಂದಷ್ಟು ಜನ ತಟಸ್ಥರಾಗಿದ್ದಾರೆ. ಇವೆಲ್ಲವೂ ಸಹ ಯಾಕೆ ಅಂತಂದ್ರೆ ಅಧಿಕಾರ ಹಂಚಿಕೆ ಸೂತ್ರ ಇದೆ, ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ ಸಂದರ್ಭದಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಸಹ ಬದಲಾಗಬೇಕು ಅಂತ ಅನ್ನೋದನ್ನ ಕೆಲವು ಶಾಸಕರು ಅರ್ಥಕೊಂಡು ಆಯಾ ಶಾಸಕರ ಆಯಾ ನಾಯಕರ ಬೆನ್ನ ಹಿಂದೆ ನಿಲ್ಲುವಂತ ಕೆಲಸವನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ನಲ್ಲಿ ಈ ಗೊಂದಲ ಇನ್ನೂ ಸಹ ಮುಂದುವರಿಯುವಂತ ಸಾಧ್ಯತೆ ಸ್ಪಷ್ಟವಾಗಿದೆ. ಪಕ್ಷದ ವರಿಷ್ಠರು ಯಾವ ಸಂದೇಶವನ್ನ ಯಾವ ಎಚ್ಚರಿಕೆ ಕೊಟ್ಟರು ಸಹ ಯಾರು ಕೇರ್ ಮಾಡ್ತಾ ಇಲ್ಲ, ಎಲ್ಲರೂ ತಮ್ಮ ಮನಸ್ಸಿಗೆ ಬಂದಿಗೆ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಇದೇ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆನೆ ದೊಡ್ಡ ಮಟ್ಟದಲ್ಲಿ ಅದೊಂದು ರೀತಿ ಪೂರಕ ಬೂಸ್ಟರ್ ಆಗಿ ಪರಿವರ್ತನೆ ಆಗಬಹುದು. ಹಲವಾರು ಜನ ಬೇರೆ ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಕ್ರಾಂತಿಯ ಕಿಡಿಯನ್ನು ಒತ್ತಿಸಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕ್ರಾಂತಿ ಆಗುತ್ತೆ, ಸಿದ್ದರಾಮಯ್ಯನು ಅಧಿಕಾರ ಕಳ್ಕೊಳ್ತಾರೆ, ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಅನ್ನೋ ರೀತಿನೂ ಸಹ ವಿಶ್ಲೇಷಣೆ ಮಾಡಲಾಗ್ತದೆ. ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣದಲ್ಲಿ ತನ್ನದೇ ಆದಂತ ಒಂದು ವಿಚಾರಧಾರೆಗಳ ಮೂಲಕ ತನ್ನದೇ ಆದಂತ ಒಂದು ವಿಷಯಗಳ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಈಗ ಈ ರೀತಿ ತನ್ನ ವೈಚಾರಿಕ ದೃಷ್ಟಿಕೋನಗಳಿಂದ ಅಧಿಕಾರ ಹಂಚಿಕೆ ವಿಚಾರದಿಂದಾಗಿ ಗೊಂದಲಕ್ಕೆ ಸಿಲುಕಿ ಅಧಿಕಾರವನ್ನ ಕಿತ್ತಾಟದ ಮೂಲಕ ಅಧಿಕಾರವನ್ನು ಕಳ್ಕೊಳ್ಳುವಂತ ಹಂತಕ್ಕೆ ತಲುಪಿರುವಂತದ್ದು ನಿಜಕ್ಕೂ ದುರದೃಷ್ಟಕರ. ಸಿಂಚನ. ಓಕೆ, ಥ್ಯಾಂಕ್ ಯು ರಾಚಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.